ಮೂವರು ಪತ್ನಿಯರಿದ್ದರೂ ಹನುಮ ಬ್ರಹ್ಮಚಾರಿ ಯಾಕಿರಬಹುದು? ಹಿಂದೂ ಧರ್ಮಶಾಸ್ತ್ರದಲ್ಲಿ ಪವನಸುತ ಹನುಮಂತನನ್ನು ರಾಮಭಕ್ತ ಎಂದು ಕರೆಯಲಾಗುತ್ತದೆ ಮತ್ತು ಪೂಜಿಸಲಾಗುತ್ತದೆ. ಭಗವಾನ್ ಹನುಮ ತಮ್ಮ ಜೀವನದುದ್ದಕ್ಕೂ ಬ್ರಹ್ಮಚಾರ್ಯ ಧರ್ಮವನ್ನು ಅನುಸರಿಸುವ ಮೂಲಕ ಭಗವಾನ್ ಶ್ರೀರಾಮನ ಸೇವೆಯನ್ನು ಮಾಡಿಕೊಂಡು ಬಂದಿದ್ದಾನೆ ಎನ್ನುವ ನಂಬಿಕೆ ಇದೆ. ಆದರೆ ಅದೇ ಸಮಯದಲ್ಲಿ ಕೆಲವು ಪೌರಾಣಿಕ ಗ್ರಂಥಗಳಲ್ಲಿ ಭಗವಾನ್ ಹನುಮಂತನನ್ನು ವಿವಾಹಿತ ಎಂದು ಕರೆಯಲಾಗುತ್ತದೆ. ಸೂರ್ಯನ ಮಗಳು ಸುವರ್ಚಲ ಮತ್ತು ಹನುಮಾನ್ ಅವರ ವಿವಾಹದ ಉಲ್ಲೇಖವನ್ನು ಪರಾಶರ ಸಂಹಿತೆಯಲ್ಲಿ ಕಂಡುಬರುತ್ತದೆ. ಪರಾಶರ ಸಂಹಿತೆಯ ಪ್ರಕಾರ ಹನುಮಂತನು ಸೂರ್ಯದೇವರ ಶಿಷ್ಯರಾಗಿದ್ದರು ಎಂದು ಉಲ್ಲೇಖಿಸಲಾಗಿದೆ. ಸೂರ್ಯದೇವರು ಭಗವಾನ್ ಹನುಮಂತನಿಗೆ 9 ಸಿದ್ಧಾಂತದ ಜ್ಞಾನವನ್ನು ನೀಡಲು ಬಯಸಿದನು. ಹನುಮಾನ್ಜಿ ಈ 9 ವಿಭಾಗಗಳಲ್ಲಿ 5 ಕಲಿತರು. ಇನ್ನೂ 4 ಕಲಿತಲು ವಿವಾಹಿತರಾಗಿರಬೇಕಿತ್ತು. ಈ ಅನಿವಾರ್ಯತೆಯಿಂದಾಗಿ ಸೂರ್ಯದೇವರು ತನ್ನ ಮಗಳನ್ನು ಹನುಮಂತನೊಂದಿಗೆ ಮದುವೆ ಮಾಡಿದರು. ಹನುಮಂತನು ಸೂರ್ಯನ ಪುತ್ರಿಯನ್ನು ಮದುವೆಯಾದ ನಂತರ ಆತನ ಪತ್ನಿ ಸುವರ್ಚಲ ಶಾಶ್ವತವಾಗಿ ತಪಸ್ಸಿನಲ್ಲೇ ಲೀನರಾದರು. ಹನುಮನ 2ನೇ ವಿವಾಹದ ಉಲ್ಲೇಖವನ್ನು ಪಂಚರಿತದಲ್ಲಿ ನೋಡಬಹುದು. ಪಂಚರಿತದ ಪ್ರಕಾರ ರಾವಣ ಮತ್ತು ವರುಣದೇವನ ನಡುವಿನ ಯುದ್ಧದಲ್ಲಿ ವರುಣದೇವನ ಪರವಾಗಿ ಹನುಮಂತನು ರಾವಣನೊಂದಿಗೆ ಹೋರಾಡಿದನು. ಇದರಿಂದಾಗಿ ಈ ಯುದ್ಧದಲ್ಲಿ ರಾವಣನ ಸೋಲು ಉಂಟಾಯಿತು. ಯುದ್ಧದಲ್ಲಿ ಸೋತ ನಂತರ ರಾವಣನು ತನ್ನ ಸಹೋದರಿ ಅನಂಗಕುಸುಮಾಳನ್ನು ಹನುಮನಿಗೆ ಕೊಟ್ಟು ವಿವಾಹ ಮಾಡಿದನು. ವರುಣದೇವ ಹಾಗೂ ರಾವಣನ ನಡುವೆ ಯುದ್ಧ ನಡೆಯುತ್ತಿರುವಾಗ ವರುಣದೇವನ ಪರವಾಗಿ ಹೋರಾಡುತ್ತಿದ್ದ ಹನುಮಂತನು ವರುಣದೇವನಿಗೆ ಜಯವನ್ನು ತಂದುಕೊಟ್ಟನು. ಈ ಗೆಲುವಿನಿಂದ ವರುಣದೇವನು ಸಂತಸಗೊಂಡು ಮಗಳು ಸತ್ಯವತಿಯನ್ನು ಭಗವಾನ್ ಹನುಮಂತನಿಗೆ ಕೊಟ್ಟು ವಿವಾಹ ಮಾಡಿಸುತ್ತಾನೆ. ವಿಶೇಷ ಸಂದರ್ಭಗಳಲ್ಲಿ ಭಗವಾನ್ ಹನುಮಂತನು 3 ಮದುವೆಯನ್ನು ಮಾಡಿಕೊಂಡು ಸಹ ಅವನು ಎಂದಿಗೂ ತಮ್ಮ ಹೆಂಡತಿಯರೊಂದಿಗೆ ವೈವಾಹಿಕ ಜೀವನವನ್ನು ನಡೆಸಲಿಲ್ಲ ಮತ್ತು ಅವರು ಆ ಜನ್ಮ ಬ್ರಹ್ಮಚಾರ್ಯ ತತ್ವವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರು. ಈ ಎಲ್ಲ ವಿಷಯಗಳನ್ನು ವಿವಿಧ ಧರ್ಮ ಗ್ರಂಥಗಳಲ್ಲಿ ಉಲ್ಲೇಖ ಮಾಡಲಾಗಿದೆ. ಆದರೂ ಪರಮಾತ್ಮನಾದ ಹನುಮಂತನು ಪತ್ನಿಯರೊಂದಿಗೆ ವೈವಾಹಿಕ ಜೀವನವನ್ನು ನಡೆಸಲಿಲ್ಲ ಮತ್ತು ಅವರು ಜೀವಮಾನದ ವಿದ್ವಾಂಸರಾಗಿದ್ದರು ಎಂಬುದು ಎಲ್ಲರಿಗೂ ತಿಳಿದಿರುವ ವಿಚಾರ. ಆಂಧ್ರ ಪ್ರದೇಶದಲ್ಲಿ ಒಂದು ಹನುಮಾನ್ ದೇವಾಲಯವಿದೆ. ಅಲ್ಲಿ ಹನುಮಾನ್ ಅವರ ಪತ್ನಿ ಜೊತೆಗೆ ಅವರ ಪ್ರತಿಮೆಯನ್ನು ಸ್ಥಾಪಿಸಲಾಗಿದೆ. ಆಂಧ್ರ ಪ್ರದೇಶದ ಈ ದೇವಾಲಯವು ಹನುಮನ ಮದುವೆಗೆ ಸಾಕ್ಷಿಯಾದ ಏಕೈಕ ದೇವಾಲಯವೆಂದು ನಂಬಲಾಗಿದೆ.